ವಾಯುಗುಣಶಾಸ್ತ್ರದ ಮೂಲ ತತ್ವಗಳು ಈ ವಿಷಯದ ಮೇಲೆ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಭಾಗ ಎ, ಕೆಳಗಿನವುಗಳಲ್ಲಿ ಬೇಕಾದ 5ಕ್ಕೆ 50 ಶಬ್ದಗಳ ಮಿತಿಯಲ್ಲಿ ಉತ್ತರಿಸಿರಿ. 5 × 2 10 ಮಾರ್ಕ್ಸ್. ಮೊದಲ ಪ್ರಶ್ನೆ 1. ವಾಯುಗುಣ. ಯಾವುದೇ ಒಂದು ಪ್ರದೇಶದಲ್ಲಿಯ ದೀರ್ಘಾವಧಿಯ ಹವಾಮಾನದ ಪರಿಸ್ಥಿತಿಯ ಸರಾಸರಿಯನ್ನು ವಾಯುಗುಣ ಎಂದು ಕರೆಯುವರು. ಇದನ್ನು 30 ರಿಂದ 35 ವರ್ಷಗಳ ಕಾಲ ಅಲ್ಲಿಯ ಹವಾಮಾನದ ಘಟಕಾಂಶಗಳಾದಂಥ ಉಷ್ಣಾಂಶ, ಒತ್ತಡ, ಆರ್ದ್ರತೆ, ಮಾರುತ ಮತ್ತು ವೃಷ್ಟಿಗಳ ಸರಾಸರಿಯನ್ನು ಗಮನಿಸಿ ನಿರ್ಧರಿಸಲಾಗುತ್ತದೆ. ಅಂದ ಮೇಲೆ ಇದರ ಅರ್ಥವನ್ನು ನೋಡಿದಾಗ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶವೊಂದರ ದೀರ್ಘಾವಧಿಯಲ್ಲಿ ಆಗುವ ದಿನನಿತ್ಯದ ಹವಾಮಾನದ ಪರಿಸ್ಥಿತಿಗಳು ಮತ್ತು ವಾಯುಮಂಡಲದ ಮೂಲಾಂಶಗಳಾದಂಥ ಉಷ್ಣಾಂಶ, ಒತ್ತಡ, ಮಾರುತ, ಆರ್ದ್ರತೆ ಮತ್ತು ವೃಷ್ಟಿಗಳ ಸರಾಸರಿಗಳನ್ನು ಸಂಯುಕ್ತವಾಗಿ ಅಂದರೆ ಕೂಡಿಸಿ ನಿರೂಪಿಸುವುದೇ ವಾಯುಗುಣವಾಗಿದೆ. ಪ್ರಶ್ನೆ 2. ಓಜೋನ್ ಮಂಡಲ. ಪರಿವರ್ತನಾ ಮಂಡಲದ ನಂತರ ಬರುವಂಥ ಸಮೋಷ್ಣ ಮಂಡಲದ ತಳಭಾಗದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಓಜೋನ್ ಅನಿಲವು ಸಾಂದ್ರೀಕೃತವಾಗಿರುತ್ತದೆ. ಅದನ್ನು ಓಜೋನ್ ಮಂಡಲ ಅಥವಾ ಓಜೋನ್ ವಲಯವೆಂದು ಕರೆಯುವರು. ಇದು ಸಮುದ್ರ ಮಟ್ಟದಿಂದ 15 ರಿಂದ 35 ಕಿಲೋಮೀಟರ್ ಎತ್ತರದಲ್ಲಿ ಹೆಚ್ಚು ಸಂಚಿತವಾಗಿರುತ್ತದೆ. ಇದರ ಮೇಲ್ಮಿತಿಯು 60 ಕಿಲೋಮೀಟರ್ವರೆಗೂ ವ್ಯಾಪಿಸಿದ್ದು ಜೀವಿಗಳ ಸಂರಕ್ಷಣಾ ವಲಯವಾಗಿರುತ್ತದೆ. ಈ ವಲಯವು ಸೂರ್ಯನಿಂದ ಹೊರಹೊಮ್ಮುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುವುದರಿಂದ ಭೂ ಮೇಲ್ಮೈಯ ಉಷ್ಣಾಂಶದ ತೀವ್ರತೆಯನ್ನು ನಿಯಂತ್ರಿಸಿ ಜೀವರಾಶಿಗಳನ್ನು ರಕ್ಷಿಸಿದೆ. ಪ್ರಶ್ನೆ 3. ವಾಯುಮಂಡಲದ ಉಷ್ಣಾಂಶ. ಇದು ಹವಾಮಾನ ಮತ್ತು ವಾಯುಗುಣದ ಮೂಲಾಂಶಗಳಲ್ಲಿ ಮುಖ್ಯವಾದದ್ದು ಆಗಿದೆ. ಸೂರ್ಯನಿಂದ ಶಾಖವು ಅಥವಾ ಉಷ್ಣತೆಯು ವಿದ್ಯುತ್ ಅಯಸ್ಕಾಂತ ಸೂಕ್ಷ್ಮ ಅಲೆಗಳ ರೂಪದಲ್ಲಿ ಭೂಮಿ ಮತ್ತು ವಾಯುಮಂಡಲಕ್ಕೆ ಪ್ರಸರಿಸುವುದು ಅಂದರೆ ಬರುವುದು. ವಾಯುಮಂಡಲವು ಮುಖ್ಯವಾಗಿ ಸೌರ ಶಾಖದಿಂದ ಉಷ್ಣಾಂಶವನ್ನು ಪಡೆಯುತ್ತದೆ. ಆದರೆ ಇದು ಅತ್ಯಲ್ಪವಾಗಿದೆ. ಅಲ್ಲದೆ ಈ ಸೌರ ಶಾಖದಿಂದ ಭೂಮಿಯು ಕಾಯ್ದು ದೀರ್ಘ ಭೂ ವಿಕಿರಣದಿಂದ ವಾಯುಮಂಡಲವು ಕಾಯುವುದು. ಈ ರೀತಿ ವಾಯುವು ಹೊಂದಿರುವ ಶಾಖದ ಪ್ರಮಾಣವೇ ವಾಯುಮಂಡಲದ ಉಷ್ಣಾಂಶವಾಗಿದೆ. ಪ್ರಶ್ನೆ 4. ಸಮಭಾರ ರೇಖೆಗಳು. ಒತ್ತಡ ಪ್ರಮಾಣ ಪ್ರಪಂಚದಾದ್ಯಂತ ಉಷ್ಣಾಂಶದ ಹಂಚಿಕೆಯನ್ನು ಆಧರಿಸಿ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸಗೊಳ್ಳುವುದು. ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುವುದರಿಂದ ಒತ್ತಡವು ಧ್ರುವಗಳ ಕಡೆಗೆ ಹೋದಂತೆ ಹೆಚ್ಚಾಗುವುದು. ಅಂದರೆ ಹೆಚ್ಚು ಉಷ್ಣಾಂಶವಿದ್ದಲ್ಲಿ ಕಡಿಮೆ ಒತ್ತಡ ಮತ್ತು ಕಡಿಮೆ ಉಷ್ಣಾಂಶವಿದ್ದಲ್ಲಿ ಹೆಚ್ಚು ಒತ್ತಡ ಇರುವುದು. ಇದನ್ನು ನಕ್ಷೆಯ ಮೇಲೆ ನಿರೂಪಿಸಲು ಸಮಭಾರ ರೇಖೆಗಳನ್ನು ಬಳಸುತ್ತಾರೆ. ಅಂದ ಮೇಲೆ ಇದರ ಅರ್ಥವನ್ನು ನೋಡಿದಾಗ ಭೂಮಿಯ ಮೇಲಿನ ಒಂದೇ ರೀತಿಯ ಒತ್ತಡ ಹೊಂದಿದ ಸ್ಥಳಗಳನ್ನು ನಕ್ಷೆಯ ಮೇಲೆ ತೋರಿಸುವಂಥ ಅಥವಾ ಜೋಡಿಸುವಂಥ ರೇಖೆಗಳಿಗೆ ಸಮಭಾರ ರೇಖೆಗಳೆನ್ನುವರು. ಪ್ರಶ್ನೆ 5. ಫೆರಲ್ ನಿಯಮ. ಭೂ ಮೇಲ್ಮೈಯಲ್ಲಿ ಚಲನಾತ್ಮಕ ಗುಣವನ್ನು ಹೊಂದಿರುವ ಎಲ್ಲ ವಸ್ತುಗಳು ತಮ್ಮ ಮಾರ್ಗವನ್ನು ಭೂಮಿಯ ದೈನಂದಿನ ಚಲನೆಯ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಪಥ ಅಂದರೆ ಮಾರ್ಗ ಅಥವಾ ದಾರಿಯನ್ನು ಬದಲಾಯಿಸುತ್ತವೆ. ಈ ಶಕ್ತಿಯಿಂದ ಭೂ ಮೇಲ್ಮೈ ಮೇಲೆ ಪ್ರಭಾವ ಬೀರುವ
ಪರಿಣಾಮಗಳನ್ನು ಅನುಸರಿಸಿ ಅಮೆರಿಕೆಯ ವಿದ್ವಾಂಸ ಡಬ್ಲ್ಯೂ ಫೆರೆಲ್ಸನು 1855ರಲ್ಲಿ ಗಾಳಿಯ ಚಲನೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಥವಾ ಮಂಡಿಸಿದನು. ಇವನ ಸಿದ್ಧಾಂತದ ಪ್ರಕಾರ ಉತ್ತರ ಗೋಳಾರ್ಧದಲ್ಲಿ ಬೀಸುವಂಥ ಗಾಳಿಗಳು ತಮ್ಮ ಬಲಕ್ಕೆ ಹೊರಳಿ ಬೀಸಿದರೆ, ದಕ್ಷಿಣಾರ್ಧಗೋಳದಲ್ಲಿ ಗಾಳಿಗಳು ತಮ್ಮ ಎಡಕ್ಕೆ ಹೊರಳಿ ದಿಕ್ಕು ಬದಲಾಯಿಸಿ ಓರೆಯಾಗಿ ಬೀಸುತ್ತವೆ. ಈ ಕ್ರಿಯೆ ವಿಷುವವೃತ್ತ ಅಂದರೆ ಸಮಭಾಜಕ ವೃತ್ತದ ಹತ್ತಿರ ಕಡಿಮೆ ಇದ್ದು ಧ್ರುವಗಳ ಕಡೆಗೆ ಹೋದಂತೆ ಹೆಚ್ಚಾಗುತ್ತದೆ. ಇದೇ ಫೆರೆಲ್ ನಿಯಮವಾಗಿದೆ. ಕೊನೆಯ ಪ್ರಶ್ನೆ 6. ಮಳೆ. ಹವಾಮಾನದ ಮೂಲಾಂಶಗಳಲ್ಲಿ ಇದು ಒಂದಾಗಿದ್ದು, ವಾಯುಮಂಡಲದ ತೇವಾಂಶವು ಅಂದರೆ ಭೂಮಿಯ ಮೇಲಿರುವಂಥ ಜಲರಾಶಿಗಳಲ್ಲಿ ಜಲವು ಸೂರ್ಯಕಿರಣಗಳಿಂದ ಕಾಯ್ದು ನೀರಾವಿಯಾಗಿ ವಾಯುಮಂಡಲವನ್ನು ಸೇರಿ ಘನೀಕರಣ ಹೊಂದಿ ನಂತರ ನೀರಿನ ಹನಿಗಳ ರೂಪದಲ್ಲಿ ಭೂಮಿಯ ಮೇಲೆ ಬೀಳುವುದನ್ನು ಮಳೆಯೆಂದು ಕರೆಯುವರು. ವಿವರವಾಗಿ ನೋಡಿದಾಗ ಜಲಾಂಶದಿಂದ ಸಂಪೂರಿತಗೊಂಡ ಅಂದರೆ ಕೂಡಿದ ವಾಯುವು ಮೇಲಕ್ಕೆ ಹೋದಂತೆ ತಂಪಾಗುವುದರಿಂದ ತೇವಾಂಶವು ಸಣ್ಣ ಸಣ್ಣ ನೀರಿನ ಕಣಗಳಾಗಿ ಅಂದರೆ ಹನಿಗಳಾಗಿ ಶೇಖರಗೊಂಡು ಮೋಡಗಳಾಗಿ ನಿರ್ಮಿತವಾಗುವವು. ಈ ಸೂಕ್ಷ್ಮವಾದ ನೀರಿನ ಹನಿಗಳು ಪರಸ್ಪರ ಆಕರ್ಷಿಸಲ್ಪಟ್ಟು ದೊಡ್ಡ ಹನಿಗಳಾಗಿ ಬೆಳವಣಿಗೆ ಹೊಂದುವವು. ಅವು ವಾಯುಮಂಡಲದಲ್ಲಿ ತೂಕ ಹೆಚ್ಚಿ ತೇಲುವುದಕ್ಕೆ ಆಗದಾದಾಗ ಅವು ದ್ರವರೂಪವನ್ನು ತಾಳಿ ಭೂಮಿಯ ಮೇಲೆ ಬೀಳುವವು. ಇದನ್ನೇ ಮಳೆ ಎಂದು ಕರೆಯುವರು. ಮುಂದಿನ ಭಾಗ 2ರಲ್ಲಿ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ.